ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಮನೆಯ ಮೇಲೆ ನಿನ್ನೆ ಇಡಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಮತ್ತು ಸುಬ್ಬಾರೆಡ್ಡಿ ಅವರು ವಿದೇಶಗಳಲ್ಲಿ ಆಸ್ತಿಗಳನ್ನು ಹೊಂದಿದ್ದು, ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿದ್ದು, ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಉಲ್ಲಂಘನೆ ಮಾಡಿದಂತಕ್ಕಂಥ ಆರೋಪಗಳು ಕೇಳಿಬಂದಿತ್ತು. ಈ ಕುರಿತು ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಸುಬ್ಬಾರೆಡ್ಡಿ ಅವರಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನಿನ್ನೆ ಇಡಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದರು. ಅವ್ರು ಯಾವಾಗ ಬಂದರು, ಏನೆಲ್ಲ ಕೇಳಿದ್ರು ಮತ್ತು ನಿಮ್ಮ ಆಸ್ತಿ ವಿದೇಶಗಳಲ್ಲಿ ಇದೆಯಾ ಸರ್? ಖಂಡಿತವಾಗ್ಲೂ ನಿನ್ನೆ ಇ ಡಿ ಅಧಿಕಾರಿಗಳು ಮಾರ್ನಿಂಗ್ 6:50ಕ್ಕೆ ನಮ್ಮ ಮನೆಗೆ ಬಂದರು. ಅಂದರೆ ಇಡೀ ದಿನ ಅಂದರೆ ನೆಕ್ಸ್ಟ್ ಡೇ ಹೆಚ್ಚು ಕಮ್ಮಿ 3:30 ತನಕ ನೈಟ್ ಇವತ್ತಿನ ಬೆಳಗ್ಗೆ 3:30 ತನಕ ನಮ್ಮ ಮನೇಲೇ ಇದ್ದರು. ಅನೇಕ ಪ್ರಶ್ನೆಗಳು ನಾನು ಫಾರಿನ್ನಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಅನ್ನೋ ರೀತಿಯಲ್ಲಿ ನಾನು ಕೇಳಿದ್ದಾರೆ. ನಾನು ಅವ್ರಿಗೊಂದು ಮಾತು ಹೇಳಿದ್ದೀನಿ, ನಂದು ಫಾರಿನ್ ಇನ್ವೆಸ್ಟ್ಮೆಂಟ್ ಸಿಂಗಲ್ NP ಕೂಡ ಇಲ್ಲ. ನೀವು 3 ದೇಶಗಳು ಹೇಳ್ತೀರಾ, ಕೋಟ್ಯಾಂತರ ರೂಪಾಯಿ ಹೇಳ್ತೀರಾ, ಸಿಂಗಲ್ NP $1 ನಂದೇನಾದರೂ ಪ್ರಾಪರ್ಟಿ ಇದ್ದರೆ ನಾನು ಇಷ್ಟು ದಿನ ಸಂಪಾದನೆ ಮಾಡಿರೋ ನನ್ನ ಆಸ್ತಿ ಸರ್ಕಾರ ಖಂಡಿತವಾಗ್ಲೂ ಮುಟ್ಟುಗೋಲು ಹಾಕೊಳ್ಳೋಕೆ ನಾನು ಅಫಿಡವಿಟ್ ಬರ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ಅವ್ರು ಹೇಳಿರೋದಂಥ ಸುಳ್ಳು. ನಂದು ಯಾವುದೇ ಫಾರಿನ್ ಇನ್ವೆಸ್ಟ್ಮೆಂಟ್ ಇಲ್ಲ. ನನ್ನೇನಿದ್ರು ಬೆಂಗಳೂರು, ಬಾಗೇಪಲ್ಲಿ. ಇನ್ನೊಂದು ವಿಚಾರ ಹೇಳ್ತಾರೆ, ಐಷಾರಾಮಿ ಕಾರುಗಳಿದೆ ಅಂತ. ನಾವು ಬಿಸ್ನೆಸ್ ಮಾಡುವಂಥ ಜನ, ಸುಮಾರು ನನ್ನ ಟರ್ನವರು ವರ್ಷಕ್ಕೆ 130 ಕೋಟಿ ಟರ್ನರ್ ಅಂತ ವ್ಯಕ್ತಿ ಒಂದು ಕಾರ್ ತಗೊಂಡ್ರೆ ತಪ್ಪೇನಿಲ್ಲ ನನ್ನ ಮಕ್ಕಳಿಗೆ ಅಂತ ನನ್ನ ಭಾವನೆ. ನಾನು ಒಂದು ಬೆಂಜ್ ಕಾರ್ BMD ಕಾರ್ ಇಟ್ಕೊಂಡಿದ್ದೀನಿ. ಅದು ತಪ್ಪು ಅಂದರೆ ಅದು ಯಾರೇನು ಮಾಡೋಕ್ಕಾಗಲ್ಲ. ಇಷ್ಟು ಕಾರುಗಳಿರೋದು ನಿಜ, 1-2 ಕಾರು. ಅದು ನಾನು ಬಿಸ್ನೆಸ್ ಮಾಡ್ತೇನೆ, ನನಗೆ ಬೇಕಾಗುತ್ತೆ, ಅದನ್ನು ಇಟ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಲಿ, ಸರ್ಕಾರಕ್ಕೆ ನಯಾ ಪೈಸೆ ಮೋಸ ಮಾಡಿದ್ರು ನನ್ನ ಮೇಲೆ ಏನು ಆಕ್ಷನ್ ಬೇಕಂದ್ರು ಇ ಡಿ ಅಧಿಕಾರಿ ತಗೊಳ್ಳೋಕ್ಕೆ ಅವ್ರು ಪೂರ್ಣ ಸ್ವಾತಂತ್ರ್ಯ. ಆದರೂ ಸರ್, ಇ ಡಿ ಅಧಿಕಾರಿಗಳು ನಿನ್ನೆ ಎಷ್ಟು ಕಡೆ ಕಾರ್ಯಾಚರಣೆ ಮಾಡಿದರು, ಎಷ್ಟು ಅಧಿಕಾರಿಗಳು ಬಂದಿದ್ದರು? ನಿನ್ನೆ ಸುಮಾರು 4 ಕಡೆ ಕಾರ್ಯಾಚರಣೆ ಮಾಡಿ. ಒಂದು ನಮ್ಮ ಮನೆ, ನಮ್ಮ ಕಚೇರಿ, ನಮ್ಮ ಬಾವಮೈದನ ಮನೆ ಮತ್ತು ಇನ್ನೊಂದು ನನ್ನ ಅಕೌಂಟೆಂಟ್ ಮನೆ. 4 ಜಾಗದಲ್ಲಿ ದಾಳಿ ಮಾಡಿದ್ದಾರೆ. 4 ಜಾಗದಲ್ಲೂ ದಾಳಿ ಮಾಡಿದಾಗ ಕೇಳುವಾದ ನೇರ ಪ್ರಶ್ನೆ ಒಂದೇ ಎಲ್ಲರಿಗೂ, ನಿಮ್ಮದು ಫಾರಿನ್ ಇನ್ವೆಸ್ಟ್ಮೆಂಟ್ ಸುಬ್ಬಾರೆಡ್ಡಿ ಮಾಡಿದ್ದಾರೆ, ಅದರ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಅವ್ರು ಸರ್, ನಮಗೆ ಗೊತ್ತಿದ್ದಂಗೆ ನಮ್ಮ ಸುಬ್ಬಾರೆಡ್ಡಿಯವ್ರು ಯಾವುದೇ ಫಾರಿನ್ ಅವ್ರು ಹೋಗೋದು 15 ವರ್ಷ ಆಗಿದೆ ಫಾರಿನ್ ಹೋಗಿ, ಇನ್ವೆಸ್ಟ್ಮೆಂಟ್ ಎಲ್ಲಿ ಬಂತು? ಇದು ನಿಮ್ಗೆ ಯಾರೋ ಸುಳ್ಳು ಮಾಹಿತಿ ಕೊಟ್ಟಿರೋದು. ಖಂಡಿತವಾಗ್ಲೂ ಆ ಥರ ಇಲ್ಲ ಅಂತ ನಿಖರವಾಗಿ ಅವ್ರು ಹೇಳಿದ್ದಾರಪ್ಪ. ಸರ್, ಈಗ ಅವರು ವಾಲಂಟಿಯರಿಯಾಗಿ ಬಂದಿದ್ದ ಅಥವಾ ಯಾರಾದರೂ ದೂರು ಕೊಟ್ಟಿದ್ದ, ಏನು ಮೂಲ ಸರ್? ಸರ್, ಅವ್ರು ಹೇಳೋರ ಪ್ರಕಾರ ನಿಮ್ಮ ಎಲೆಕ್ಷನ್ ಕೇಸ್ ಹಾಕಿದ್ದಾರೆ ಒಬ್ಬ ನನ್ನ ಸ್ವತಂತ್ರ ಅಭ್ಯರ್ಥಿ. ಆ ಅಫಿಡವಿಟ್ಟಲ್ಲಿ ನೀವು ವಿದೇಶಗಳಲ್ಲಿ ನಿಮ್ಮ ಆಸ್ತಿ ಇದೆ, ಅದನ್ನು ಎಲೆಕ್ಷನ್ ಕಮಿಷನ್ಗೆ ಮರೆಮಾಚಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಬೇಸ್ ಮೇಲೆ ಬಂದಿದ್ದಾರೆ ಅಂತ ಕೆಲವು ಅಲ್ಲಿರೋರು ಹೇಳಿದರು. ಆದರೂ ನನ್ನ 14ನೇ ತಾರೀಕು ನನ್ನ ವಿಚಾರಣೆ ಕರೆದಿದ್ದಾರೆ. ಅವರನ್ನು ನೀಟಾಗಿ ಕೇಳಿ ಹೇಗೆ ಯಾವ ಥರ ಅಂತೇಳಿ ನಿಮ್ಮ ಮುಂದೆ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸರ್, ಈಗ 14ನೇ ತಾರೀಕು ಹೇಳೋದಕ್ಕೂ ಮುಂಚೆ ಈಗ ನಿಮ್ಮ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇರ್ಬೋದು, ಹಣ ವರ್ಗಾವಣೆ ಯಾವಾದ ರೀತಿ ಕೆಲವು ದಾಖಲೆಗಳಿದೆ ಅನ್ನೋ ಮಾಹಿತಿ ಇದೆಯಲ್ಲ? ಹೌದು, ನಿಜ. ನನಗೆ 1 ತಿಂಗಳ ಹಿಂದ್ಗಡೆ ನನಗೆ ವಾಟ್ಸಪ್ಪಲ್ಲಿ ನನ್ನ ಸ್ನೇಹಿತರೊಬ್ಬರು MLA ಒಬ್ಬರು ನನಗೆ ಶೇರ್ ಮಾಡ್ತಾರೆ. ಅದನ್ನು ಇಮ್ಮಿಡಿಯೇಟಾಗಿ ನಾನು PA ಕೊಟ್ಟು ಕಂಪ್ಲೇಂಟ್ ಕೊಡೋಕ್ಕೆ ಕೇಳ್ತೀನಿ ಸೈಬರ್ ಕ್ರೈಮ್ ಉತ್ತರ ಬೆಂಗಳೂರು ನಾರ್ತ್ಗೆ. ಅವ್ರೇನು ಹೇಳ್ತಾರೆ, ನಿಖರವಾದಂಥ ಯಾರೋ ಒಬ್ಬ ಪಾರ್ಟಿ ಅಂದರೆ ಮಾತ್ರ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೋದು, ನೀವು ವಿತೌಟ್ ಯಾರಿಲ್ಲ ಅಂದರೆ ಹಿಂಗೆ ಮಾಡಿದ್ದಾರೆ ಅಂದರೆ ಅದ್ರ ಮೇಲೆ ಕಂಪ್ಲೇಂಟ್ ತೊಗೊಳಕ್ಕೆ ಬರಲ್ಲ ಅಂತ ಅವ್ರು ಹೇಳಿದ್ದಾರೆ. ಅಲ್ಲಿಂದ ವಾಪಸ್ ಬಂದಿರೋಂಥ ವೀಡಿಯೋ, ಆವತ್ತು ಅಲ್ಲಿಗೆ ಹೋಗಿದ್ದು ಸ್ಟೇಷನ್ಗೆ ಬಂದಿದ್ದೆಲ್ಲ ವೀಡಿಯೋಸು ನಮ್ಮ ಹತ್ರ ಇದೆ. ಹಾಗೆ ಅವರು ಏನು ಮಾಡಿದ್ದಾರೆ, ಒಂದು ಯಾರೋ ವೀರಸ್ವಾಮಿ ರಂಗಸ್ವಾಮಿ ಅನ್ನೋರು ಒಂದು ಪ್ರಾಪರ್ಟಿ ಅವ್ರು ನಾನು ಕೊಟ್ಟಂಗೆ, ನಾನು ತಗೊಂಡಂಗೆ, ಅವ್ರ ದುಡ್ಡು ಟ್ರಾನ್ಸ್ಫರ್ ಮಾಡ್ದಂಗೆ ಒಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಆ ಕ್ರಿಯೇಟ್ ಮಾಡಿ ಅದನ್ನು ಅವರು ನಿನ್ನೆ ಬಂದು ನಮಗೆ ತೋರಿಸಿ ಹಿಂಗಾಗಿದೆ ಅಂತೇಳ್ಬಿಟ್ಟು ನಮ್ಮ ಗಮನಕ್ಕೆ ತರ್ತಾರೆ. ಅದನ್ನು ಶುದ್ಧ ಸುಳ್ಳು, ಅದರಲ್ಲಿ ಯಾವುದೇ ಸತ್ಯಾಸತ್ಯತೆ ಅಂತ 100% ಅದು ಫೇಕ್ ಡಾಕ್ಯುಮೆಂಟು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಒಬ್ಬ MLA ಆಗಿದ್ದಂಥವ್ರು, ಕಾಂಗ್ರೆಸ್ ಮುಖಂಡರಿದ್ದೀರಿ, ಬಟ್ ನಿಮ್ಮ ಬಗ್ಗೆ ಈ ರೀತಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಈ ಥರ ಇಡೀ ದಾಳಿ ಆಗುತ್ತೆ ಅಂತ ನೀವ್ಯಾಕೆ ಸೈಲೆಂಟ್ ಆಗಿದ್ರಿ? ಸರ್, ಈಗ ನಾನು ಅದನ್ನು ಕಂಪ್ಲೇಂಟ್ ಕೊಡೋಕ್ಕೆ ಹೋದ್ವಿ ಅವತ್ತು. ಸರಿ, ನಾವು ಅವ್ರು ತಗೊಳ್ಳಿಲ್ವಲ್ಲ, ಬಿಟ್ಬಿಟ್ಟು ನೋಡೋಣ ಬಿಡಿ, ಯಾವುದೋ ಇದು ಏನೋ ಮಾಡಿರ್ಬೋದು, ನಮಗೇನು ಆಗುತ್ತೆ ಅನ್ನೋ ಒಂದು ಸ್ವಲ್ಪ ನೆಗ್ಲಿಜೆನ್ಸ್ ಆಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅಷ್ಟು ಬಿಟ್ಟರೆ ಬಟ್ ನನಗೆ ಆಶ್ಚರ್ಯ, ಆಯಿತು ನಾವೇನಾದರೂ ಮಲೇಷ್ಯಾಗೆ 10 ಸಲ ಹೋಗಿದ್ರೆ, ಫ್ಯಾಮ್ಲಿ ಜೊತೆಯಲ್ಲಿ 18 ವರ್ಷದಿಂದ 1 ಸಲ ಹೋಗ್ಬಿಟ್ಟು ಬಂದಿರೋರು ನಾವು.
ಇಲ್ಲ ಅಂದರೆ ಆ ಡಾಕ್ಯುಮೆಂಟ್ ಆದಾಗಲೇ ಆ ಡೇಟ್ಗೂ ತಾಲಿ ಆಗಲ್ಲ, ನನ್ನ ಪಾಸ್ಪೋರ್ಟು ಅಲ್ಲಿರೋ ಪಾಸ್ಪೋರ್ಟ್ಗೂ ತಾಲಿ ಆಗಲ್ಲ, ಯಾವ ಬ್ಯಾಂಕ್ ಅಕೌಂಟ್ಗೂ ತಾಲಿ ಆಗಲ್ಲ, ಮತ್ತು ಆಸ್ತಿ ಯಾರ್ದು ಮಾರಿರೋದ್ರೆ ಒಂದು ಸಲ ನಾವು ಹೋಗಿದ್ರೆ ನಮ್ಮ ಆಸ್ತಿ ಬರೋದು ಸಾಧ್ಯನೇ ಇಲ್ಲ. ಇಂಥ ಫೇಕ್ ಡಾಕ್ಯುಮೆಂಟ್ ಇನ್ನೊಂದು ಸಲ ಇ ಡಿ ಅವರು ಅದನ್ನು ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಬರಬೇಕಾಗಿತ್ತು. ಯಾಕೆ ಆತುರವಾಗಿ ಬಂದಿದ್ದಾರೆ ಅಂತ ನನಗನ್ಸುತ್ತಪ್ಪ. ಸರ್ ಈಗ ವರ್ಷಕ್ಕೆ 130 ಕೋಟಿ ಟರ್ನ್ ಓವರ್ ಇರುವಂಥವ್ರು ವಿದೇಶಗಳಲ್ಲಿ ಆಸ್ತಿ ಮಾಡ್ಬೋದಿತ್ತು ಅಂತ ಈಗ ಅನಿಸುತ್ತೆ ಇಡೀ ದಾಳಿ ನಂತರ. ಸರ್ ಈಗ ನಾನು ತಮಗೆ ಗೊತ್ತಿರಲಿ, ನಾನು ಬೆಂಗಳೂರು ಬಿಟ್ಟರೆ ಬೇರೆ ಎಲ್ಲೂ ಬಿಸ್ನೆಸ್ ಮಾಡಲ್ಲ. ಅದು ಬೆಂಗಳೂರು ಈಸ್ಟಲ್ಲಿ ಬಿಟ್ಟು ಸೌತಿಗೆ ಬಂದರೂ ನಾನು ಹೋಗಲ್ಲ. ನನಗೆ ನಾನು ಸಾಕು, ನನಗೆ ಇಷ್ಟೇ ಅಂತ ಇರೋನು. ನಾನು ಯಾಕೆ ಅಷ್ಟು ದೂರ ಹೋಗಲಿ, ನನಗೆ ಬೆಂಗಳೂರು ಸಾಕು. ಸೋಷಿಯಲ್ ವರ್ಕ್ಗೆ ಒಂದು ನನ್ನ ಸರ್ವಿಸ್ಗೆ ಬಾಗೇಪಲ್ಲಿ ಸಾಕು. ಇಷ್ಟಕ್ಕೆ ಮಿತವಾದಂಥ ವ್ಯಕ್ತಿ ನಾನು ಸರ್. ಸರ್ ನಿಮಗೆ ರಾಜಕೀಯವಾಗಿ ತೊಂದರೆ ಮಾಡೋದಕ್ಕೋಸ್ಕರ ಈ ಥರ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಥವಾ ಇಡಿ ಕೊಟ್ಟಿದ್ದಾರೆ, ಕೋಟಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಅಥವಾ ವದಂತಿ ಏನಿದೆಯಾ? ಸರ್ ಅವ್ರು ಇಲ್ದಿರ ಬರ್ತಾ ಇಲ್ಲ. ಯಾಕಂದರೆ ನಿಮ್ಮ ಜೊತೆ ನಾನು 14 ಆದಮೇಲೆ ನಿಮ್ಮ ಜೊತೆ ಕೆಲವು ಅಂಶಗಳನ್ನ ಹಂಚ್ಕೊಳ್ತೀನಿ. ಕೆಲವು ಇಲ್ಲಿ ನಮ್ಮ ಬಾಗೇಪಲ್ಲಿ ವಿಚಾರಗಳು ಕೂಡ ನನ್ನ ಪ್ರಶ್ನೆಗಳು ಕೇಳಿದ್ದಾರೆ. ಅವ್ರು 14ನೇ ತಾರೀಕು ತನಕ ಯಾವುದು ಇದು ಮಾಡಬೇಕು, ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಆಗ ನನಗೆ ನೋಡಿದಾಗ ಇಲ್ಲಿನ ನಮ್ಮ ರಾಜಕೀಯ ವಿರೋಧಿಗಳೇ ಈ ಕಂಪ್ಲೇಂಟ್ ಕೊಟ್ಟು ಮಾಡಿಸಿದ್ದಾರೆ. ಸುಬ್ಬಾರೆಡ್ಡಿ ಕಂಟಿನ್ಯೂಸ್ ಆಗಿ 3 ಸಲ MLA ಆಗ್ತಾನೆ, ನಮ್ಮ ಕೈಲಿ ಆಗ್ತಾ ಇಲ್ಲ. ಮಂತ್ರಿ ಆಗುವಂತಹ ಈಗ ಅವಕಾಶ ಬರ್ತಾ ಇದ್ದಾನೆ, ಅದನ್ನು ತಪ್ಪಿಸ್ಬೇಕಂತಲೇ ಈ ಕಾರ್ಯ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಸರ್. ಅಂದರೆ ರಾಜಕೀಯವಾಗಿ ಷಡ್ಯಂತ್ರ ಮಾಡಿ ಇದನ್ನು ನಕಲಿ ದಾಖಲೆ ಸೃಷ್ಟಿಸಿ ರೈಡ್ ಮಾಡಿಸಿದ್ದಾರೆ ಅಂತ, ಕೆಟ್ಟ ಹೆಸರು ತರಬೇಕು ಅಂತ. ಅದೇ ಈಗ ಏನು ಸುಬ್ಬಾರೆಡ್ಡಿ ಮಂತ್ರಿ ಆದರೆ ಮತ್ತೆ ಈ ಭಾಗದಲ್ಲಿ ನಾವು ಗೆಲ್ಲಕ್ಕಾಗಲ್ಲ. ಹೇಗಾದರೂ ಮಾಡಿ ಯಾವುದೋ ಒಂದು ಡೂಪ್ಲಿಕೇಟ್ಮೆಂಟ್ ಮಾಡಬೇಕು, ಅವರ ವರ್ಚಸ್ಸನ್ನು ಕುಗ್ಗಿಸಬೇಕು ಅಂತ ಈ ಕೆಲಸ ಮಾಡಿದ್ದಾರೆ ಅಂತ ನನಗನ್ಸುತ್ತಪ್ಪ. ಇದು SN ಸುಬ್ಬಾರೆಡ್ಡಿ ಅವರ ಅಭಿಪ್ರಾಯ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.